ನಮಸ್ಕಾರ ವೀಕ್ಷಕರೇ, ಲೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವೀನ್ ಕಿಲಾರ್ಲಹಳ್ಳಿ. ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ನಮ್ಮ ಹೆಣ್ಣು ಮಕ್ಕಳ ಸೀಮಂತ ಒಂದು ಕಾರ್ಯಕ್ರಮವನ್ನ ತುಂಬಾ ಅದ್ದೂರಿ ಸಡಗರ ಸಂಭ್ರಮದಿಂದ ಆಚರಿಸುವುದನ್ನ ಕಂಡಿದ್ದೇವೆ. ಆದ್ರೆ ಇಲ್ಲೊಂದು ಕುಟುಂಬ ಮಾತ್ರ ಆಚರಿಸಿದ್ದು ಅವರ ಮನೆಯ ಹೆಣ್ಣು ಮಗಳ ಸೀಮಂತ ಕಾರ್ಯಕ್ರಮ ಅಲ್ಲ, ಬದಲಿಗೆ ತಾವು ಸಾಕಿರುವಂತ ಹಸುವಿನ ಸೀಮಂತ ಕಾರ್ಯಕ್ರಮ ಒಂದು ಹಬ್ಬದೋಪಾದಿಯಲ್ಲಿ ಆಚರಿಸಿ ಇಡೀ ಸ್ಥಳೀಯರನ್ನ ಅಚ್ಚರಿಗೆ ಮತ್ತು ಬೆರಗಾಗುವಂತೆ ಮಾಡಿದ್ದಾರೆ. ಇಷ್ಟಕ್ಕೂ ಯಾರು ಎಲ್ಲಿ ಅಂತೀರಾ? ಈ ಸುದ್ದಿ ನೋಡಿ ನಿಮ್ಗೆ ಗೊತ್ತಾಗತ್ತೆ. ಪಾವಗಡ ತಾಲೂಕಿನ ಹರಿಹರಪುರದಲ್ಲಿ ಅಪರೂಪದ ಸಂಸ್ಕಾರದ ಆಚರಣೆ. ಮನೆಯ ಸದಸ್ಯೆಯಂತೆ ಸಾಕುತ್ತಿರೋ ಗರ್ಭಿಣಿ ಹಸುವಿಗೆ ಸಾಂಪ್ರದಾಯಿಕವಾಗಿ ಸೀಮಂತ ನೆರವೇರಿಸುವ ಮೂಲಕ ಪಾವಗಡ ತಾಲೂಕಿನ ಹರಿಹರಪುರ ಗ್ರಾಮದ ರೈತ ಕುಟುಂಬವೊಂದು ಮಾನವೀಯತೆ ಹಾಗೂ ಭಾರತೀಯ ಸಂಸ್ಕೃತಿಯ ಮೇಲಿನ ಗೌರವ ಅನಾವರಣ ಮಾಡಿದೆ. ಹೌದು, ಹರಿಹರಪುರ ಗ್ರಾಮದ ಹನುಮಂತರಾಯಪ್ಪ ಅವರ ಕುಟುಂಬ 9 ತಿಂಗಳ ಗರ್ಭಿಣಿ ಆಗಿರೋ ಹಸುವಿಗೆ ಸಂಪ್ರದಾಯಬದ್ಧವಾಗಿ ಸೀಮಂತ ಕಾರ್ಯಕ್ರಮವನ್ನು ನಡೆಸಿಕೊಂಡಿದೆ. ಗರ್ಭಿಣಿ ಹಸುವಿಗೆ ಸೀಮಂತ ಮಾಡಿ ಮಾನವೀಯತೆ ಮೆರೆದ ಕುಟುಂಬ. ಹನುಮಂತರಾಯಪ್ಪ ಅವರ ಸೋದರರಾದ ನಾಗರಾಜು, ಚಂದ್ರಪ್ಪ ಹಾಗೂ ಈರಣ್ಣ ಸೇರಿದಂತೆ ಕುಟುಂಬದ ಮುಖ್ಯಸ್ಥರಾದ ಈರಣ್ಣ, ಲಕ್ಷ್ಮಮ್ಮ, ಸದಸ್ಯರಾದ ರತ್ನಮ್ಮ, ಶಾರದಮ್ಮ, ಉಮಾ ಹಾಗೂ ಕವಿತಾ, ತಿಪ್ಪಮ್ಮ, ಕರಿಯಮ್ಮ, ಹನುಮಕ್ಕ ಮತ್ತು ಬಂಧು ಬಳಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಂಭ್ರಮ ಹಂಚಿಕೊಂಡಿದ್ದಾರೆ. ಪ್ರಾಣಿಗಳು, ಮೂಕ ಜೀವಿಗಳಿಗೆ ಸೀಮಂತ ಕಾರ್ಯಕ್ರಮ ಮಾಡೋದು ಮಾತ್ರ ನಮಗೆ ಒಂದಷ್ಟು ಆಶ್ಚರ್ಯ ಅನಿಸಬಹುದು, ಹೌದಲ್ಲ? ಅಂತಹದೇ ಒಂದು ಕಾರ್ಯಕ್ರಮವನ್ನ ಪಾವಗಡ ತಾಲೂಕಿನ ಈ ಒಂದು ಹಳ್ಳಿಯಲ್ಲಿ ಮಾಡಿದ್ದಾರೆ. ಆ ಸಂಬಂಧಪಟ್ಟಂತ ರೈತರು ಹನುಮಂತರಾಯಪ್ಪ ನಮ್ಮ ಜೊತೆ ಇದ್ದಾರೆ. ಅವರು ಮನೆಯಲ್ಲಿ ಸಾಕಿರುವಂತ ಆ ಮೂಕ ಜೀವಿ ಯಾಕೆ ಆ ಸೀಮಂತ ಕಾರ್ಯಕ್ರಮವನ್ನ ಮಾಡಿದ್ರು, ಅವರಿಗೆ ಪ್ರೇರಣೆಯ ಏನು ಅಂತ ಕೇಳೋಣ ಬನ್ನಿ. ಸರ್ ನಮಸ್ತೆ. ಅಲ್ವಾ ವಿಶೇಷ ಏನ್ ಮಾಡಿದ್ರಿ? ಏನಿಲ್ಲ, ಅದಕ್ಕೆ ನನಗೆ ಮೂಗು ಪ್ರೇರಣೆ ಅಂತ ಹೇಳಿ ಅದನ್ನ ಒಳ್ಳೆಯ ರೀತಿಯಾಗಿ ಹೆಣ್ಮಕ್ಳನ್ನ ಯಾವ ರೀತಿ ಮಾಡ್ತಾರೋ ಆ ತರ ಇವತ್ತು ನಮ್ಮ ಹಸು ಯಾವ ರೀತಿ ಮಾಡೋದ್ರಿ ಅಂತ ನಾವು ಎಲ್ಲಾ ತರ ಹೆಣ್ಮಕ್ಳಿಗೆ ಏನು ಅಂಗಡಿಗೆ ಹೋಗಿ ದಿನಸ್ ತಂದು ಏನು ಅದಕ್ಕೆ ಶೃಂಗಾರ, ಬಳೆ, ಕಮ್ನನ್ಸು, ಟೇಪು, ಹೂವ, ಹಣ್ಣು ಎಲ್ಲಾ ತಂದು ಅಲಂಕಾರ ಮಾಡಿ ಹೆಣ್ಮಕ್ಳಿಗೆ ಯಾವ ರೀತಿ ಅಲಂಕಾರ ಮಾಡಿ ಶ್ರೀಮಂತ ಮಾಡ್ತಾರೋ ಅದೇ ರೀತಿ ನಮ್ಮ ಹಸುವಿಗೆ ಶ್ರೀಮಂತ ಮಾಡಿದೀವಿ. ಒಟ್ಟಿಗೆ ಇದೊಂದು ಮನೆಗೆ ನಮ್ಮ ಕುಟುಂಬಕ್ಕೆ ಫುಲ್ ಖುಷಿ ತಂದು ಕೊಟ್ಟಿದ್ದೀನಿ. ಇನ್ನು ಕಾರ್ಯಕ್ರಮದ ಅಂಗವಾಗಿ ಹಸುವಿಗೆ ವಿಶೇಷ ಪೂಜೆ ಸಲ್ಲಿಸಿ ಹೊಸ ಸೀರೆಯನ್ನ ಹೊದಿಸಿ ಅರಿಶಿಣ ಕುಂಕುಮವನ್ನ ಹಚ್ಚಿ ಹೂವಿನ ಹಾರಗಳಿಂದ ಅಲಂಕಾರ ಮಾಡಲಾಗಿತ್ತು. ಬಳಿಕ ಮಹಿಳೆಯರು ಬಾಗಿನ ಅರ್ಪಿಸಿ ಜಾನಪದ ಹಾಡುಗಳನ್ನು ಹಾಡುವ ಮೂಲಕ ಸಂಸ್ಕಾರದ ಮಹತ್ವವನ್ನ ಸಾರಿದ್ದಾರೆ. ಚಂದರನ ಬೆಳಕೆಲೆ ತಂದರೆಲ್ಡಾರತೆ, ಸೂರ್ಯನ ಬೆಳಕೆಲೆ ಮಾಡರೆಲ್ಡಾರತೆ, ಆರತೆ ಆರತೆ ನೂರನ್ನಿನಾರತೆ, ಆರತಿ ಪಡೆದಂತ ಈರಣ್ಣಗೆ, ವೀರಾದಿ ವೀರಗೆ, ಮಾರ ಮತ್ತಯ್ಯಗೆ, ಮೈನದತ್ತಯ್ಯ, ಬಸವಳ್ಳಿ ಕರಿಯಮ್ಮಗೆ, ರವರತ್ನದಿಂದ ಶಿವನ ಚಿತ್ತಯ್ಯಗೆ, ಮಡದಿ ಮಾಳಮ್ಮಗೆ, ಕಲ್ಜಿ ಮಾರಕ್ಕಗೆ ಮಂಗಳ, ಜಯ ಮಂಗಳ. ರೈತ ಹನುಮಂತರಾಯಪ್ಪನ ಕಾರ್ಯ ಕಂಡ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬಹಳ ಹೆಮ್ಮೆ ಪಡುವಂತದ್ದು. ಎಲ್ಲ ನಾವು ಹಿಂದೆ ಕಳ್ಕೊಳ್ತಾ ಇದ್ದೀವಿ ಇವತ್ತು. ಹಳೆಯ ಕಾಲ ನಮ್ಮ ತಾತ ಪೂರ್ವಜರು ಮಾಡಿರುವಂತದ್ದು. ಆದ್ರೆ ಇವತ್ತೆಲ್ಲ ಒಂದ್ ಕಡೆ ಮೂಕ ಜೀವಿಗಳಿಗೆ ಈ ತರದೊಂದು ಏನೋ ಪೂಜೆ ಮಾಡೋ ಮೂಲಕ ಅವಕ್ಕೊಂದು ವಿಶಿಷ್ಟ ಸ್ಥಾನಮಾನ ತರುವಂತ ಕೆಲಸವನ್ನ ಮಾಡಿದ್ದೀರಿ. ಹೆಂಗ್ ಮಾಡಿದ್ರಿ ಇದು? ಹಿಂಗ್ ಮಾಡಿದಿರಿ ಅಂದ್ರೆ, ಇದು ನಮ್ಮ ಅಣ್ಣ ಅವತ್ತಿಂದನೂ ರೈತರ ಮಗ ಆಗಿ ರೈತರ ಜೊತೆಯಲ್ಲಿ ಪ್ರತಿಯೊಂದು ವ್ಯವಸಾಯದಾಗ್ಲಿ, ಮನೆ ವಿಚಾರದಲ್ಲಾಗ್ಲಿ, ಪ್ರತಿಯೊಂದು ವಾತಾವರಣ ಒಂದು ವಿಚಾರಗಳಲ್ಲಿ ಇವರು ಬಹಳ ಮುನ್ನಡೆ ಇರ್ತಾರೆ ಇವ್ರು. ಹಂಗಾಗಿ ಇವ್ರ ಮನ್ಸಿಗೆ ಬಂದಿರೋದು ಅದು. ಬರೀ ಈಗ ನಮ್ಮ ಮನೆ ಹೆಣ್ಮಗಳು ನಮ್ಮ ಮನೇಲಿ ಹುಟ್ಟವಳೆ, ಅವಳಿಗೂ ತಿನ್ಸಿ ಅಲಂಕಾರ ಮಾಡಿ ಸೀರೆ ಉಡ್ಸಿ ಪ್ರತಿಯೊಂದು ಮಾಡಿ ಎಲ್ರನ್ನ ಕರೆದು ಊಟ ಹಾಕ್ಸಿ ನಾವು ಹೊಟ್ಟೆ ತುಂಬ ಊಟ ಮಾಡಿ ಫುಲ್ ಖುಷಿಯಾಗಿದೆ. ಇದೊಂದು ಖುಷಿ ವಿಚಾರ ನಮ್ಮ ಕುಟುಂಬಕ್ಕೆ. ಹಬ್ಬ ಎಲ್ರು ಬಂದಿದ್ರಾ? ನಿಮ್ಮೂರವರು, ನಿಮ್ ಸಂಬಂಧಿಕರು ಎಲ್ರು ಬಂದಿದ್ರ? ಬಂದಿದ್ರು. ಓಕೆ ಓಕೆ ಓಕೆ. ಯಾವ್ದಿದು ಏರಿಯಾ? ಯಾವ್ದಿದು?
ಇದು ಹರಿಹರಪುರ. ಅಮ್ಮ ಹಸ ಕೊಟ್ಟಿದ್ರಾಗೆ ಹುಟ್ಟಿತ್ತಿದು ಮನೆಯಾಗ ಹುಟ್ಟೈತೆ ಅಂತಂದೇಳಿ ಇದೊಂದೇ ಇರೋದು ಶ್ರೀಮಂತ ಮಾಡಾನಿ ಅಂತ ನನ್ ಮಗ ಎಲ್ಲ ತಂದು ಬಳೆ ಸೀರೆ ಕೂಸ ಬೇಳೆ ಬೆಲ್ಲ ಎಲ್ಲ ತಂದು ಶ್ರೀಮಂತ ಮಾಡ್ದಂಗೆ ಮಾಡಿ ಎಲ್ಲರನ್ನ ಕರ್ಸಿ ಎಲ್ಲರಿಗೂ ಖುಷಿ ಕೊಟ್ಟು ಈ ರೀತಿ ಮಾಡೇನಿ ಸರ್. ಓಕೆ ಓಕೆ. ನಂತರ ಅನ್ನ ಸಂತರ್ಪಣೆ ಹಾಗೂ ಸಿಹಿ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಈ ಒಂದು ಅಪರೂಪದ ಕಾರ್ಯಕ್ರಮ ಗ್ರಾಮಸ್ಥರ ಗಮನ ಸೆಳೆದಿದ್ದು ಭಾಗವಹಿಸಿದ್ದವರು ಕುಟುಂಬದ ಸಂಸ್ಕಾರ ಹಾಗೂ ಜಾನುವಾರುಗಳ ಮೇಲಿನ ಪ್ರೀತಿಯನ್ನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇನ್ನು ನೆಟ್ಟಿಗರಿಂದಲೂ ಕೂಡ ಪ್ರಶಂಸೆ ವ್ಯಕ್ತವಾಗಿದೆ. ಹೆಣ್ಣು ಮಗುವಿಗೆ ಸೀಮಂತ ಮಾಡುವ ಸಂಪ್ರದಾಯದಂತೆ ಗೋಮಾತೆಗೂ ಗೌರವ ಸಲ್ಲಿಸಿರುವ ಈ ಕುಟುಂಬದ ನಡೆ ಮೂಕ ಪ್ರಾಣಿಗಳ ಮೇಲಿನ ಪ್ರೀತಿ, ಕಾಳಜಿ ಹಾಗೂ ಭಾರತೀಯ ಸಂಸ್ಕೃತಿಯ ಮೌಲ್ಯಗಳನ್ನ ಸಾರುವ ಮಾದರಿಯಾಗಿದೆ. ನವೀನ್ ಕಿಲಾರ್ಲಹಳ್ಳಿ, ಲೀಡ್ ನ್ಯೂಸ್, ಪಾವಗಡ. ಸರ್, ಇವತ್ತು ಹಸು ಸಾಕಾಣಿಕೆ ಅಂತಕ್ಕಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಸಂಕೇತ. ಇವತ್ತು ಏನಾಗಿದೆ ಅಂದರೆ ಯಾರು ಕೂಡ ಪ್ರತಿಯೊಂದು ಮನೆಯಲ್ಲೂ ಹಸುಗಳನ್ನ ಸಾಕ್ತಾ ಇಲ್ಲ. ಕಾರಣ ಇಷ್ಟೇ, ಯಾರು ಕೂಡ ಹಳ್ಳಿಗಳಲ್ಲಿ ಜೀವನ ಮಾಡಲಿಕ್ಕೆ ಮುಂದೆ ಬರ್ತಾಯಿಲ್ಲ. ಏಕೆಂದರೆ ಎಲ್ಲನೂ ಆ ಟೌನುಗಳಿಗೆ ಹೋಗಿ ನಾವು ಯಾವುದೋ ಒಂದು ಕಂಪ್ನಿಯಲ್ಲಿ ಸೇರಿಕೊಂಡು ಕೆಲಸ ಮಾಡೋಣ, ಅದರಲ್ಲಿ ಸಂಪಾದನೆ ಮಾಡಿ ನಮ್ಮ ಜೀವನವನ್ನು ಸಾಗಿಸೋಣ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಯಾರು ಹಳ್ಳಿ ಕಡೆ ಇದ್ದು ಹಸುಗಳನ್ನ ಸಾಕೊಂಡು ಜೀವನ ಮಾಡೋಕ್ಕೆ ತಯಾರಿಲ್ಲ. ನಾವು ಅನದೇ ಕಾಲದಿಂದ ಕೇಳ್ಕೊಂಡು ಬಂದಿರೋದು ಏನಂದರೆ, ಹಸುಗಳಿದ್ದಂಥ ಮನೆಯಲ್ಲಿ ಅಂದರೆ ಹಸುಗಳ ಗೋವನ್ನು ನಮ್ಮ ಮೈ ಮೇಲೆ ಹಾಕ್ಕೊಂಡ್ರೆ ಯಾವುದೇ ರೀತಿಯ ರೋಗ ರುಜಿನಗಳು ನಾವು ನೋಡಿರ್ತಕ್ಕಂಥದ್ದು ಇಲ್ಲ ಅಂತೇಳಿ ನಮ್ಮ ತಂದೆಯವರು ಹೇಳ್ತಾಯಿದ್ರು. ಆದರೆ ಈಗೇನಾಗಿದೆ ಅಂದರೆ ಯಾರೂ ಕೂಡ ಹಸುಗಳನ್ನ ಸಾಕ್ತಾಯಿಲ್ಲ. ಆದರೆ ನಾನು ಈ ವಿಡಿಯೋ ನಮ್ಮ ಲೀಡ್ ನ್ಯೂಸ್ನ ಮುಖಾಂತರ ಕೇಳ್ಕೊಳೋದೇನೆಂದರೆ, ಪ್ರತಿಯೊಂದು ಮನೆಯಲ್ಲೂ ಒಂದು ಹಸುನ ಸಾಕಿ ಯಾವುದೇ ರೀತಿಯ ರೋಗ ರುಜಿನಗಳು ಬರ್ದಂಗೆ ಅದರ ಮೈ ಮುಟ್ಕೊಂಡು ಅದರ ಗೋವುಗಳನ್ನ ನಿಮ್ಮ ಮೈ ಮೇಲೆ ಆಡ್ಕೊಂಡು ಇಟ್ಕೊಳ್ರಿ. ಯಾವುದೇ ರೀತಿಯ ನಿಮಗೆ ತೊಂದರೆ ಆಗಲ್ಲ. ನಾನು ವಿಡಿಯೋ ಮುಖಾಂತರ ಕೇಳ್ಕೊಳೋದು ಒಂದೇ, ಪ್ರತಿಯೊಂದು ಮನೆಯಲ್ಲೂ ಗೋವುಗಳನ್ನ ಸಾಕಿ. ಥ್ಯಾಂಕ್ ಯು. ಯಾವತ್ತು ನಾವು ನಮ್ಮ ಅಕ್ಕ ತಂಗಿಯನ್ನ ಯಾವ ತರ ಸಾಕಿದೀವೋ ಅದೇ ತರ ನಾವು ಸಾಕಿದೀವಿ. ನಮ್ಮ ಹೆಣ್ಮಕ್ಳಿಗೆ ಯಾವ ತರ ಶ್ರೀಮಂತ ಮಾಡ್ತೀವೋ ಅದೇ ತರ ಶ್ರೀಮಂತ ಮಾಡ್ಬೇಕು ನಮ್ಮ ಮನೆಗೆ ಹುಟ್ಟಿರೋ ಮೂಗು ಪ್ರಾಣಿಗೆ ಅಂತಂದು ಹೇಳ್ಬಿಟ್ಟು ನನ್ನ ತಮ್ಮ ಆದಂತ ಹನುಮಂತರಾಯ, ಈರಣ್ಣ, ನಾಗರಾಜ ಎಲ್ಲರೂ ಸೇರಿ, ಚಂದ್ರಪ್ಪ ಎಲ್ಲರೂ ಸೇರಿ ಇದನ್ನ ಇವತ್ತು ಕಾರ್ಯಕ್ರಮ ಆಚರಿಸಿದ್ದಾರೆ. ಏನಂತ ಆಚರಿಸಿದ್ದಾರೆ ಅಂದ್ರೆ, ಅಕ್ಕಿ, ಬೇಳೆ, ಸೊರಕು, ಹಣ್ಣು, ಬಳೆ ಎಲ್ಲ ತಂದ್ಬಿಟ್ಟು ನಮ್ಮ ಸಂಬಂಧಗಳು ಕುಟುಂಬದವ್ರನ್ನು ಎಲ್ಲ ಕಲಾಕೊಂಡು ಇಡೀ ಊರವ್ರನ್ನು ಎಲ್ಲ ಕಲಾಕೊಂಡು ನಾವು ಮಕ್ಕಳಿಗೆ ತಂಗಿ ಅತ್ತೆ ತಾಯಿಯಾದವ್ರಿಗೆ ತಂಗಿಯಾದವ್ರಿಗೆ ಯಾವ ತರ ಶ್ರೀಮಂತ ಮಾಡ್ತೀವೋ ಅದೇ ತರ ಶ್ರೀಮಂತ ಮಾಡಿ ವಯಸ್ಸಿಗೆ ಸೀರೆ ಉಡಿಸಿ ಬಳೆ ತೊಡ್ಸಿ ಹೂವು ಹಾಕಿ ಮುಯಿ ಸಮೇತ ಮಾಡಿ ಹಣ್ಣು ಎಲ್ಲ ತಿನ್ನಿಸಿ ಒಬ್ಬಟ್ಟುಗಳು ಎಲ್ಲ ತಿನ್ನಿಸಿ ಅದನ್ನ ಖುಷಿ ಪಟ್ರು. ಎಲ್ಲರೂ ಸೇರಿ ಪೂಜೆ ಮಾಡಿ ಎಲ್ರಿಗೂ ಊಟ ಕೊಟ್ಟು ಸಂತೋಷ ಪಟ್ಟಿದ್ದಾರೆ. ನಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳು ಹೆಂಗೆ ನಾವು ಪೋಷಿಸಿ ಬೆಳೆಸಿ ಅವರನ್ನ ಇನ್ನೊಂದು ಮನೆಗೆ ಕಳಿಸ್ತೇವೋ ಹಾಗೆಯೇ ನಮ್ಮನೇಲಿರುವಂತ ನಾವು ಸಾಕಿರುವಂತ ಆ ಮೂಕ ಜೀವಿಗಳ ಭಾವನೆಗಳು ಕೂಡ ನಮ್ಮ ಹೆಣ್ಣು ಮಕ್ಕಳಿಗೆ ಸಮಾನ. ಹಾಗಾಗಿ ನಾವೆಲ್ಲರೂ ಕೂಡ ಈ ರೀತಿ ಗೌರವಿಸುವ ಮೂಲಕ ನಮ್ಮ ಇಡೀ ಸಂಸ್ಕಾರವನ್ನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅಂತ ಮಾತನ್ನ ಹೇಳಿದ್ದಾರೆ. ಇದಿಷ್ಟು ಇವತ್ತಿನ ಈ ಸುದ್ದಿ. ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿಯನ್ನು ಹೊತ್ತು ತರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲೀಡ್ ನ್ಯೂಸ್, ನವೀನ್ ಕಿಲಾರ್ಲಹಳ್ಳಿ, ಪಾವಗಡ.